ಕನ್ನಡ ಸಾಹಿತ್ಯದ ಶ್ರೇಷ್ಠ ಪ್ರಬಂಧಕಾರರಾದ ಎನ್ ಮೂರ್ತಿರಾವ್ ಅವರು ರಚಿಸಿರುವ ವ್ಯಾಘ್ರಗೀತೆ ಅಂದರೆ ಹುಲಿಯ ಹಾಡು ಲಲಿತ ಪ್ರಬಂಧವು ಅತ್ಯಂತ ಹಾಸ್ಯಮಯವಾದ ಹಾಗೂ ಆಳವಾದ ವಿಡಂಬನೆಯನ್ನು ಒಳಗೊಂಡಿರುವ ವಿಶಿಷ್ಟವಾದ ಪಠ್ಯವಾಗಿದೆ. ಮನುಷ್ಯರು ಪ್ರಾಣಿಗಳನ್ನು ಕ್ರೂರ ಎಂದು ಕರೆಯುತ್ತಾರೆ, ಆದರೆ ಎಷ್ಟೋ ಬಾರಿ ಮನುಷ್ಯರು ಪ್ರಾಣಿಗಳಿಗಿಂತಲೂ ಕೀಳಾಗಿ ವರ್ತಿಸುತ್ತಾರೆ. ಇದನ್ನು ಲೇಖಕರು ಇಲ್ಲಿ ಒಂದು ಸ್ವಾರಸ್ಯಕರ ಘಟನೆಯ ಮೂಲಕ ವಿವರಿಸಿದ್ದಾರೆ. ಕಥಾನಾಯಕರಾದ ಲೇಖಕರ ಬಂಧು ಕೃಷ್ಣಮೂರ್ತಿಯವರ ಅಜ್ಜ ತುಮಕೂರು ಜಿಲ್ಲೆಯ ಹಳ್ಳಿಯೊಂದರ ಶಾನುಭೋಗರಾಗಿದ್ದರು. ಒಮ್ಮೆ ಅವರು ರೈತರಿಂದ ವಸೂಲಿ ಮಾಡಿದ ಕಂದಾಯದ ಹಣವನ್ನು ಚಿಕ್ಕನಾಯಕನಹಳ್ಳಿಯ ಖಜಾನೆಗೆ ಕಟ್ಟಿ ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದರು. ದಾರಿಯಲ್ಲಿ ಮದರಿಂಗನ ಕಣಿವೆ ಎಂಬ ದಟ್ಟವಾದ ಕಾಡು ದಾರಿಯನ್ನು ದಾಟುವಷ್ಟರಲ್ಲಿ ಕತ್ತಲಾಗಿರುತ್ತದೆ. ಅವರ ಕೈಯಲ್ಲಿ ಕಂದಾಯದ ಲೆಕ್ಕವಿದ್ದ ಕಿರ್ದಿ ಪುಸ್ತಕ ಇತ್ತು. ಅದೇ ಕಾಡಿನ ಗುಹೆಯಲ್ಲಿ ನಿದ್ದೆ ಮಾಡಿ ಎದ್ದಿದ್ದ ವಿಪರೀತ ಹಸಿವಿನಿಂದ ಬಳಲುತ್ತಿದ್ದ ಹುಲಿಯೊಂದಕ್ಕೆ ದುಂಡು ದುಂಡಾಗಿದ್ದ ಈ ಶಾನುಭೋಗರ ಸಿಹಿಯಾದ ವಾಸನೆ ಪಡೆಯುತ್ತದೆ. ಶಾನುಭೋಗರನ್ನು ಕಂಡು ಹುಲಿಗೆ ಪರಮಾನಂದವಾಯಿತು. ಆದರೆ ಅದಕ್ಕೊಂದು ದೊಡ್ಡ ಅಡ್ಡಿ ಇತ್ತು. ಭಾರತೀಯ ಹುಲಿಗಳಿಗೆ ತಮ್ಮದೇ ಆದ ಒಂದು ಉದಾತ್ತವಾದ ವ್ಯಾಘ್ರ ಧರ್ಮ ಇರುತ್ತದೆ. ಶತ್ರುವೇ ಆಗಿದ್ದರೂ ಬೆನ್ನು ತಿರುಗಿಸಿರುವಾಗ ಹಿಂದಿನಿಂದ ಜಿಗಿದು ಕೊಲ್ಲುವುದು ಅಧರ್ಮ ಎಂಬುದು ಅದರ ನಂಬಿಕೆ. ಶಾನುಭೋಗರು ಹುಲಿಗೆ ಬೆನ್ನು ತೋರಿಸಿಕೊಂಡು ನಡೆಯುತ್ತಿದ್ದರು. ಅಪಾಯದ ಮುನ್ಸೂಚನೆ ಅರಿತಿದ್ದ ಶಾನುಭೋಗರಿಗೆ ಹುಲಿಯ ಈ ರಹಸ್ಯ ನಿಯಮ ತಿಳಿದಿತ್ತು. ಹೀಗಾಗಿ ಹುಲಿಯು ಶಾನುಭೋಗರನ್ನ ಮುಂಭಾಗದಿಂದ ಆಕ್ರಮಿಸಲು ಯತ್ನಿಸಿದಾಗಲೆಲ್ಲ ಅವರು ಪಕ್ಕನೆ ತಿರುಗಿ ಮತ್ತೆ ಹುಲಿಗೆ ಬೆನ್ನನ್ನೇ ತೋರಿಸುತ್ತಿದ್ದರು. ಶಾನುಭೋಗರು ಕುಂಬಾರನ ಚಕ್ರದಂತೆ ಒಂದೇ ಸಮನೆ ಗಿರ್ಕಿ ಹೊಡೆಯುತ್ತಿದ್ದರೆ ಹುಲಿ ಅವರ ಎದುರಿಗೆ ಬರಲು ಪರದಾಡುತ್ತಿತ್ತು. ಇದೊಂದು ಅತ್ಯಂತ ಹಾಸ್ಯಮಯವಾದ ಹಾಗೂ ಕಣ್ಣಾಮುಚ್ಚಲೆಯ ಸನ್ನಿವೇಶವಾಗಿತ್ತು. ಹಸಿವಿನಿಂದ ಕಂಗೆಟ್ಟ ಹುಲಿಗೆ ಗಿರ್ಕಿ ಹೊಡೆಯುವ ಶಾನುಭೋಗರನ್ನ ಕಂಡು ಒಂದು ಕ್ಷಣ ಸಿಟ್ಟು ಬರುತ್ತದೆ. ನಿಯಮ ಮುರಿದು ಬೆನ್ನಿನ ಮೇಲೆಯೇ ಬಿದ್ದು ತಿಂದರೆ ಏನು ಎಂಬ ಪಾಪದ ಯೋಚನೆ ಬರುತ್ತದೆ. ಆದರೆ ಅದು ಸದ್ವಂಶದಲ್ಲಿ ಹುಟ್ಟಿದ ಹುಲಿಯಾದ್ದರಿಂದ ತಕ್ಷಣ ಅದಕ್ಕೆ ಸತ್ಯವ್ರತೆಯಾಗಿ ಪ್ರಾಣ ಬಿಟ್ಟ ಪುಣ್ಯಕೋಟಿ ಹಸುವಿನ ಕಥೆ ನೆನಪಾಗುತ್ತದೆ. ಜೊತೆಗೆ ಭಗವದ್ಗೀತೆಯ ಸ್ವಧರ್ಮೇ ನಿಧನಂ ಶ್ರೇಯ ಎಂಬ ಮಾತು ಮತ್ತು ಬೈಬಲನ ಸೈತಾನ ಹಿಂತಿರುಗು ಎಂಬ ವಾಕ್ಯಗಳು ನೆನಪಾಗಿ ಅದು ಪಾಪದ ಯೋಚನೆಯನ್ನು ಕೈಬಿಡುತ್ತದೆ. ಲೇಖಕರು ಇಲ್ಲಿ ಹುಲಿಯ ಮೂಲಕ ಮನುಷ್ಯನ ನೈತಿಕತೆಯನ್ನು ತಮಾಷೆ ಮಾಡಿದ್ದಾರೆ. ಹೀಗೆ ಗಿರ್ಕಿ ಹೊಡೆದು ತಲೆ ತಿರುಗಿದ ಶಾನುಭೋಗರು ಕಡೆಗೆ ಬೇರೆ ದಾರಿ ಇಲ್ಲದೆ ತಮ್ಮ ಕೈಲಿದ್ದ ಕಿರ್ದಿ ಪುಸ್ತಕವನ್ನು ಬ್ರಹ್ಮಾಸ್ತ್ರದಂತೆ ಹುಲಿಯ ಮುಖಕ್ಕೆ ಎಸೆದು ಮರವೇರಲು ಓಡುತ್ತಾರೆ. ಆದರೆ ಕಾಲು ಕಲ್ಲಿಗೆ ಎಡವಿ ಬೆನ್ನು ಮೇಲಾಗಿ ಮುಖ ಕೆಳಗಾಗಿ ಬಿದ್ದು ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ. ಅಷ್ಟರಲ್ಲಿ ಆ ದಾರಿಯಲ್ಲಿ ಬಂದ ರೈತರು ತಮ್ಮ ಎತ್ತುಗಳ ಗಂಟೆಯ ಸದ್ದು, ಹೊಂಜಿನ ಬೆಳಕು ಮತ್ತು ಕೋವಿಯ ಸದ್ದಿನಿಂದ ಹುಲಿಯನ್ನ ಓಡಿಸಿ ಶಾನುಭೋಗರ ಮುಖಕ್ಕೆ ನೀರು ಚುಮುಕಿಸಿ ಎಚ್ಚರಿಸುತ್ತಾರೆ. ಪ್ರಜ್ಞೆ ಬಂದಾಗ ಶಾನುಭೋಗರಿಗೆ ಆಶ್ಚರ್ಯವಾಗುತ್ತದೆ. ತಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗಲೂ ಹುಲಿ ತನ್ನನ್ನು ಏಕೆ ತಿಂದಿಲ್ಲ ಎಂದು ಯೋಚಿಸಿ, ನಾನು ಮುಖ ಕೆಳಗಾಗಿ ಬಿದ್ದಿದ್ದೇನೆ ಎಂದು ರೈತರನ್ನು ಕೇಳುತ್ತಾರೆ. ಹೌದು ಎಂದಾಗ ಅವರಿಗೆ ಸತ್ಯ ಅರ್ಥವಾಗುತ್ತದೆ. ತನಗೆ ಬೆನ್ನು ತೋರಿಸಿದವರನ್ನ ತಿನ್ನಬಾರದು ಎಂಬ ತನ್ನ ನಿಯಮವನ್ನು ಆ ಪ್ರಾಣಿ ಕೊನೆಯವರೆಗೂ ಪಾಲಿಸಿತ್ತು. ಶಾನುಭೋಗರ ವಂಶಸ್ಥರು ಆ ಕಿರ್ದಿ ಪುಸ್ತಕವೇ ಪ್ರಾಣ ಉಳಿಸಿತು ಎಂದು ಇಂದಿಗೂ ಆ ಪುಸ್ತಕಕ್ಕೆ ಪೂಜೆ ಮಾಡುತ್ತಾರೆ ಎಂಬಲ್ಲಿ ಕತೆ ಮುಕ್ತಾಯವಾಗುತ್ತದೆ. ಆದರೆ ಲೇಖಕರು ನೀಡುವ ನಿಜವಾದ ವಿಶ್ಲೇಷಣೆ ಮತ್ತು ಸಂದೇಶ ಬೇರೆಯದೇ ಇದೆ. ಮನುಷ್ಯರು ತಮ್ಮ ಲಾಭಕ್ಕಾಗಿ, ಸ್ವಾರ್ಥಕ್ಕಾಗಿ ಎಷ್ಟೇ ಕೆಳಮಟ್ಟಕ್ಕೆ ಇಳಿದು ಧರ್ಮವನ್ನು ಗಾಳಿಗೆ ತೋರುತ್ತಾರೆ. ಆದರೆ ಬುದ್ಧಿ ಇಲ್ಲದ ಕಾಡು ಮೃಗವಾದರೂ, ಹಸಿವಿನಿಂದ ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದರೂ ಅದು ತನ್ನ ತತ್ವವನ್ನು ಬಿಡಲಿಲ್ಲ. ಪ್ರಾಣಿಗಳ ಈ ನೈತಿಕ ಬದ್ಧತೆಯ ಮುಂದೆ ಬುದ್ಧಿವಂತ ಎನಿಸಿಕೊಂಡ ಮನುಷ್ಯನ ನೈತಿಕತೆ ಎಷ್ಟು ಕೀಳು ಎಂಬುದನ್ನು ಲೇಖಕರು ನಗುವಿನ ಹೊದಿಕೆಯಲ್ಲಿ ಮುಚ್ಚಿ ಅತ್ಯಂತ ಪರಿಣಾಮಕಾರಿಯಾಗಿ ಒಳನೋಟದೊಂದಿಗೆ ಈ ಪ್ರಬಂಧದಲ್ಲಿ ನಿರೂಪಿಸಿದ್ದಾರೆ.